ಗುರುವಾರ ಮುಧೋಳದಲ್ಲಿ ರೈತರು ಪ್ರತಿಭಟನೆ ನಡೆಸಿದರು. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ನೀಡಬೇಕು ಮತ್ತು ಬಾಕಿ ಹಣವನ್ನು ತಕ್ಷಣ ಪಾವತಿಸಬೇಕು ಎಂದು ಅವರು ಆಗ್ರಹಿಸಿದರು. ಹೋರಾಟಗಾರರ ತಾಳ್ಮೆಯ ಕಟ್ಟೆ ಒಡೆದ ಪರಿಣಾಮ ಸಕ್ಕರೆ ಕಾರ್ಖಾನೆಗೆ ಕಬ್ಬು ಸಾಗಿಸಲು ಹೊರಟಿದ್ದ ಟ್ರ್ಯಾಕ್ಟರ್ ಟ್ರಾಲಿಯನ್ನು ಉರುಳಿಸಿ ಕಬ್ಬಿಗೆ ಹಾಗೂ ಟ್ರ್ಯಾಕ್ಟರ್, ಬೈಕ್ ಸೇರಿದಂತೆ 20ಕ್ಕೂ ಹೆಚ್ಚು ವಾಹನಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದರು. ಜನ ನಿಂತಿರುವಂತ ಏನು ಕಬ್ಬಿನ ಲೋಡ್ ನಿಂತಿತ್ತಲ್ಲ ಅದನ್ನ ಜನನೇ ಇಲ್ಲಿ ಉಳಿಸಿರುವಂತದ್ದು. ಸರ್ ಇದೊಂದು ಟ್ರೈನ್ ಹಾಕ್ಬಿಡಿ. ಅವರು ರೈತರು ಯಾವುದೇ ಒಂದು ಪ್ರಕ್ರಿಯೆ ಸಿಗ್ತಾ ಇಲ್ಲ ಅಧಿಕಾರಿಗಳಿಂದ, ಆಗಲಿ ಸರ್ಕಾರದಿಂದ. ಈ ನಿಟ್ಟಿನಲ್ಲಿ ರೈತರ ಒಂದು ಆಕ್ರೋಶ ಏನು ಈಗ ಇದೇನ ಈ ಸಮೀರ್ ಫ್ಯಾಕ್ಟ್ರಿಗೆ ಏನು ಹೋಗ್ತಾ ಇತ್ತಲ್ಲ ಅದನ್ನ ಆ ಫ್ಯಾಕ್ಟ್ರಿಗೆ ಹೋಗುವಂತ ವಾಹನನೇ ಜನನೇ ರೈತರು, ಯಾಕಂದ್ರೆ ಸಾಕಷ್ಟು ತಾಳ್ಮೆಯ ಕಟ್ಟೆ ಹೊಡೆದಿರೋದ್ರಿಂದ ರೈತರು ಎಲ್ಲಿ ಹಾದಿಯಲ್ಲಿ ವಾಹನಗಳು ಕಬ್ಬಿಣ ಲೋಡ್ ನಿಂತಿರ್ತಾವಲ್ಲ ಅದನ್ನ ಉರುಳಿಸುವಂತ ಕೆಲಸ ಮಾಡ್ತಾ ಇರುವಂತದ್ದು ರೈತರು. ಈಗೊಂದು ಟ್ರ್ಯಾಕ್ಟರ್ ಡೊಬ್ಬಿಯನ್ನ ಏನು ಲೋಡಾಗಿ ನಿಂತಿತ್ತು ಅದನ್ನ ಉರುಳಿಸಿದ್ರು ಜನನೇ. ಸಾಕಷ್ಟು ಜನ ಕೂಡಿ ಅವರ ಜನರೇನು ಅವ್ರ ಶಕ್ತಿಯಿಂದ ಜನನೇ ಉಳಿಸ್ತಾ ಇರುವಂತದ್ದು. ಜನ ನಿಂತಿರುವಂತ ಏನು ಕಬ್ಬಿನ ಲೋಡ್ ನಿಂತಿತ್ತಲ್ಲ ಅದನ್ನ ಜನನೇ ಇಲ್ಲಿ ಉಳಿಸಿರುವಂತದ್ದು. ಸರ್ ಇದೊಂದು ಟ್ರೈನ್ ಹಾಕ್ಬಿಡಿ. ಅವರು ರೈತರು ಯಾವುದೇ ಒಂದು ಪ್ರಕ್ರಿಯೆ ಸಿಗ್ತಾ ಇಲ್ಲ ಅಧಿಕಾರಿಗಳಿಂದ, ಆಗಲಿ ಸರ್ಕಾರದಿಂದ. ಈ ನಿಟ್ಟಿನಲ್ಲಿ ರೈತರ ಒಂದು ಆಕ್ರೋಶ ಏನು ಈಗ ಇದೇನ ಈ ಸಮೀರ್ ಫ್ಯಾಕ್ಟ್ರಿಗೆ ಏನು ಹೋಗ್ತಾ ಇತ್ತಲ್ಲ ಅದನ್ನ ಆ ಫ್ಯಾಕ್ಟ್ರಿಗೆ ಹೋಗುವಂತ ವಾಹನನೇ ಜನನೇ ರೈತರು, ಯಾಕಂದ್ರೆ ಸಾಕಷ್ಟು ತಾಳ್ಮೆಯ ಕಟ್ಟೆ ಹೊಡೆದಿರೋದ್ರಿಂದ ರೈತರು ಎಲ್ಲಿ ಹಾದಿಯಲ್ಲಿ ವಾಹನಗಳು ಕಬ್ಬಿಣ ಲೋಡ್ ನಿಂತಿರ್ತಾವಲ್ಲ ಅದನ್ನ ಉರುಳಿಸುವಂತ ಕೆಲಸ ಮಾಡ್ತಾ ಇರುವಂತದ್ದು ರೈತರು. ಈಗೊಂದು ಟ್ರ್ಯಾಕ್ಟರ್ ಡೊಬ್ಬಿಯನ್ನ ಏನು ಲೋಡಾಗಿ ನಿಂತಿತ್ತು ಅದನ್ನ ಉರುಳಿಸಿದ್ರು ಜನನೇ. ಸಾಕಷ್ಟು ಜನ ಕೂಡಿ ಅವರ ಜನರೇನು ಅವ್ರ ಶಕ್ತಿಯಿಂದ